ಒಂದು ಶಾಸ್ತ್ರ ಇದ್ದರೆ ಅದು ವೇದಿಕ್ ನ್ಯೂಮರಾಲಜಿ. ನಾವು ನವಗ್ರಹಗಳು ಅಂತ ಏನು ಕರಿತೀವಿ, ಅದರ ಜೊತೆ ಅಸೋಸಿಯೇಟ್ ಆಗಿರೋ 9 ಸಂಖ್ಯೆಗಳು. ವೇದಿಕ್ ನ್ಯೂಮರಾಲಜಿ ಅಂದ್ರೆ ವೈದಿಕ ಅಂಕಶಾಸ್ತ್ರ ಏನಿದೆ ಆಕ್ಚುಲಿ? 2 ಥರ ನ್ಯೂಮರಾಲಜಿ ಇರುತ್ತೆ. ಒಂದು ವೇದಿಕ್ ನ್ಯೂಮರಾಲಜಿ, ಇನ್ನೊಂದು ಲೋಶು ಗ್ರಿಡ್ ಅಂತ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ನಂಬರ್ಸ್ ಇರುತ್ತೆ. ನಮಗೆ ರಿಯಲೈಸ್ ಆದಾಗ ಗೊತ್ತಾಗುತ್ತೆ, ಹೌದಲ್ವಾ ಹಿಂಗಲ್ವಾ ಅಂತ. ಬರ್ತ್ ಡೇಟಲ್ಲಿರುವಂಥ ಪ್ರತಿಯೊಂದು ನಂಬರ್ಸು ನಮ್ಮ ಬಗ್ಗೆ ಒಂದೊಂದು ಇನ್ಫಾರ್ಮೇಷನ್ ತೊಗೊಂಡೇ ಬಂದಿರುತ್ತೆ. ಬರ್ತ್ ಡೇಟ್ ಮ್ಯಾಟರ್ ಆಗುತ್ತೆ, ಬರ್ತ್ ಮಂತ್ ಮ್ಯಾಟರ್ ಆಗುತ್ತೆ, ಆ್ಯಂಡ್ ಬರ್ತ್ ಇಯರ್ ಮ್ಯಾಟರ್ ಆಗುತ್ತೆ. ಎಷ್ಟೋ ಸರಿ ನಾವು ತುಂಬಾ ಕಷ್ಟಪಡ್ತಿರ್ತೀವಿ, ಅದಕ್ಕೆ ತಕ್ಕದಾದಂಥ ರಿಸಲ್ಟ್ ಬರ್ತಿರಲ್ಲ. ಪ್ಲಾನೆಟ್ಸ್ ಡೈರೆಕ್ಷನ್ ಹೆಂಗಿರುತ್ತೋ ಆ ರೀತಿಯಾಗಿ ನಂಬರ್ಸ್ ಇರುತ್ತೆ. ಯಾರೇ ಹುಟ್ಟಿದ್ರು 1 ರಿಂದ 9 ಅವ್ರು ಕನೆಕ್ಟ್ ಆಗ್ಲೇಬೇಕು. ಯಾವ ನಂಬರ್ ನಮಗೆ ಚೆನ್ನಾಗಿ ನಡೀತಿದೆ, ನಮ್ಮ ಮಾತು ಯಾವ ಥರ ಇರುತ್ತೆ, ನಮ್ಮ ಹತ್ರ ಹಣ ಇದೆಯೋ ಇಲ್ವೋ. ಸೊ 1 ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕಿಂಗ್. ಸೊ ಈಗ ಅದು ಮಲ್ಟಿಪ್ಲೈ ಆಯಿತು ಅಂದರೆ ನಂಬರ್ 2 ಇಮೋಷನಲ್ ಆಗಿರ್ತಾರೆ, ಸೆನ್ಸಿಟಿವ್ ಇರ್ತಾರೆ. ಫಾರ್ ನಂಬರ್ 3 ಅವ್ರು ಯಾವಾಗಲೂ ಒಂದೇನೋ ಒಂದು ಪುಸ್ತಕ ಇಟ್ಕೊಂಡಿರ್ತಾರೆ, ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತಿರ್ತಾರೆ. ಯಾವಾಗ ನಂಬರ್ಸ್ ಮಲ್ಟಿಪ್ಲೈ ಆಗುತ್ತೋ 6 ಶುಕ್ರನ ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಹಾಕೊಂಡ್ರೆ ಆ್ಯಕ್ಚುಲಿ ಆ ಪ್ಲಾನೆಟ್ ನಂಬರ್ 7 ಅವ್ರಿಗೆ ರಿಸರ್ಚ್ ಸ್ಕಿಲ್ಸ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ನಾವು ವೇದಿಕ್ ಗ್ರಿಡಲ್ಲಿ ನೋಡಕ್ ಹೋದ್ರೆ ಈ ನಂಬರ್ ಅಂತ ನಂಬರ್ 8 ಶನಿ ದಶೆ ಬಂದ್ಬಿಡ್ತು, ಏನ್ ಮಾಡ್ಬಿಡುತ್ತೋ. ಯಾವ್ದು 2 ಬೆಸ್ಟ್ ನಂಬರ್ ಇದ್ರೆ ಚೆನ್ನಾಗಿರುತ್ತೆ ಲೈಫ್? 3, 1, 9 ಇವೆಲ್ಲ ಮೇಲ್ ನಂಬರ್. 6, 2 ಇವೆಲ್ಲ ಫೀಮೇಲ್ ನಂಬರ್ಸ್. ಯಾವುದೋ ಒಂದು ಡೇಟ್, ಆ ಡೇಟ್ ನಿಮಗೂ ಇದೆ ನನಗೂ ಇದೆ, ಬಟ್ ನೀವು ಹೇಗೋ ಇರ್ತೀರಾ, ನಾವು ಹೇಗೋ ಇದೀವಿ. ಇದು ಕರ್ಮ ಥಿಯರಿ ನಾವೇನ್ ಹೇಳ್ತೀವಿ. ಸೊ ರಾಹು ಇರೋದು 4ರಲ್ಲಿ, ಕೇತು ಇರೋದು 7ರಲ್ಲಿ. ಪರಭಾನು ಅಂತ ರಾಕ್ಷಸ ಇರ್ತಾರೆ. ವಿಷ್ಣು ಸುದರ್ಶನ ಚಕ್ರದಿಂದ ಅವ್ರು ಶಿರಚ್ಛೇದನ ಮಾಡ್ತಾರೆ. ಹೆಡ್ ಪಾರ್ಟ್ ಏನಿದೆ, ತಲೆ ಪಾರ್ಟ್ ಏನಿದೆ, ಅದನ್ನ ರಾಹು ಅಂತ ಕರಿತೀವಿ. ಕೆಳಗಡೆ ಬಾಡಿ ಏನಿದೆ, ದೇಹ ಏನಿದೆ, ಅದನ್ನ ಕೇತು ಅಂತ ಕರಿತೀವಿ. ಇದು ಪ್ಲಾನೆಟ್ಸ್ ಅಲ್ಲ, ಇದು